ಮಡಿಕೇರಿಯಲ್ಲಿ ಜೀವಕ್ಕೆ ಕುತ್ತಾಗಿದೆ ಡಾಂಬರ್ ಮಿಕ್ಸಿಂಗ್ ಘಟಕ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿರುವಂತಹದ್ದು. ಡಾಂಬರ್ ಮಿಕ್ಸಿಂಗ್ ಘಟಕ ಯಾವ ರೀತಿ ಸಮಸ್ಯೆಯನ್ನ ಮಾಡ್ತಾ ಇದೆ, ಮಡಿಕೇರಿಯಲ್ಲಿ ಇದರಿಂದ ಆಗ್ತಾ ಇರುವಂತಹ ಅವಾಂತರಗಳೇನು? ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಡಾಂಬರ್ ಮಿಕ್ಸಿಂಗ್ ಘಟಕ ಬಂದ್ ಮಾಡೋದಕ್ಕೆ ತೀರ್ಮಾನ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಜಿಲ್ಲಾಡಳಿತದ ಜೊತೆಗೆ ಸಭೆ ನಡೆಸಿದ್ದಾರೆ ಶಾಸಕ ಪುನ್ನಣ್ಣ ಅವರು. ಮೇ 31ರೊಳಗೆ ಘಟಕ ಬಂದ್ ಮಾಡೋದಕ್ಕೆ ಸೂಚನೆ ನೀಡಿರೋದು. 3 ಡಾಂಬರ್ ಮಿಕ್ಸಿಂಗ್ ಘಟಕ ಸ್ಥಳಾಂತರಕ್ಕೆ ಒಪ್ಪಿಗೆ ನೀಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಜೀವಕ್ಕೆ ಕುತ್ತಾಗಿರೋದು ಡಾಂಬರ್ ಮಿಕ್ಸಿಂಗ್ ಘಟಕ. ಡಾಂಬರ್ ಮಿಕ್ಸಿಂಗ್ ಘಟಕ ಬಂದ್ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಬಳಿಕ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಜಿಲ್ಲಾಡಳಿತ ಜೊತೆಗೆ ಶಾಸಕ ಪುನ್ನಣ್ಣ ಅವರು ಸಭೆಯನ್ನ ನಡೆಸಿದ್ದಾರೆ. ಮೇ 31ರೊಳಗೆ ಘಟಕ ಬಂದ್ ಮಾಡೋದಕ್ಕೆ ಸೂಚನೆ ಕೂಡ ನೀಡಿದ್ದಾರೆ. ಅಲ್ಲದೆ 3 ಡಾಂಬರ್ ಮಿಕ್ಸಿಂಗ್ ಘಟಕ ಸ್ಥಳಾಂತರಕ್ಕೆ ಒಪ್ಪಿಗೆಯನ್ನ ನೀಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ನೋಡಿ, ಸಭೆಯ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಶಾಸಕ ಪುನ್ನಣ್ಣ ಅವರು ಅಧಿಕಾರಿಗಳ ಜೊತೆಗೆ ಸಭೆಯನ್ನ ಮಾಡಿದ್ರು. ಸಭೆಯಲ್ಲಿ ಈ ಡಾಂಬರೀಕರಣದ ಘಟಕಗಳು, ಡಾಂಬರ್ ಮಿಕ್ಸಿಂಗ್ ಘಟಕ ಯಾವ ರೀತಿ ಜನರ ಜೀವಕ್ಕೆ ಕುತ್ತು ತರ್ತಾ ಇದೆ, ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸ್ತಾಪ ಮಾಡಿತ್ತು. ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಈಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ವರದಿಯ ವಿಚಾರವಾಗಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಕೇಳಿದೆ. ಮಡಿಕೇರಿಯಲ್ಲಿ ಯಾವ ರೀತಿ ಡಾಂಬರ್ ಮಿಕ್ಸಿಂಗ್ ಘಟಕ ಜೀವಕ್ಕೆ ಕುತ್ತು ತಂದಿದೆ, ಡಾಂಬರ್ ಮಿಕ್ಸಿಂಗ್ ಘಟಕ ಬಂದ್ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಅಲ್ಲದೆ ಸ್ಥಳಾಂತರ ಮಾಡೋದಕ್ಕೂ ಕೂಡ ಒಪ್ಪಿಗೆಯನ್ನ ನೀಡಲಾಗಿದೆ. ಮಡಿಕೇರಿಯಲ್ಲಿ ಜೀವಕ್ಕೆ ಕುತ್ತಾಗಿದೆ ಡಾಂಬರ್ ಮಿಕ್ಸಿಂಗ್ ಘಟಕ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿರುವಂತಹದ್ದು. ಡಾಂಬರ್ ಮಿಕ್ಸಿಂಗ್ ಘಟಕ ಯಾವ ರೀತಿ ಸಮಸ್ಯೆಯನ್ನ ಮಾಡ್ತಾ ಇದೆ, ಮಡಿಕೇರಿಯಲ್ಲಿ ಇದರಿಂದ ಆಗ್ತಾ ಇರುವಂತಹ ಅವಾಂತರಗಳೇನು? ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಡಾಂಬರ್ ಮಿಕ್ಸಿಂಗ್ ಘಟಕ ಬಂದ್ ಮಾಡೋದಕ್ಕೆ ತೀರ್ಮಾನ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಜಿಲ್ಲಾಡಳಿತದ ಜೊತೆಗೆ ಸಭೆ ನಡೆಸಿದ್ದಾರೆ ಶಾಸಕ ಪುನ್ನಣ್ಣ ಅವರು. ಮೇ 31ರೊಳಗೆ ಘಟಕ ಬಂದ್ ಮಾಡೋದಕ್ಕೆ ಸೂಚನೆ ನೀಡಿರೋದು. 3 ಡಾಂಬರ್ ಮಿಕ್ಸಿಂಗ್ ಘಟಕ ಸ್ಥಳಾಂತರಕ್ಕೆ ಒಪ್ಪಿಗೆ ನೀಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಜೀವಕ್ಕೆ ಕುತ್ತಾಗಿರೋದು ಡಾಂಬರ್ ಮಿಕ್ಸಿಂಗ್ ಘಟಕ. ಡಾಂಬರ್ ಮಿಕ್ಸಿಂಗ್ ಘಟಕ ಬಂದ್ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಬಳಿಕ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಜಿಲ್ಲಾಡಳಿತ ಜೊತೆಗೆ ಶಾಸಕ ಪುನ್ನಣ್ಣ ಅವರು ಸಭೆಯನ್ನ ನಡೆಸಿದ್ದಾರೆ. ಮೇ 31ರೊಳಗೆ ಘಟಕ ಬಂದ್ ಮಾಡೋದಕ್ಕೆ ಸೂಚನೆ ಕೂಡ ನೀಡಿದ್ದಾರೆ. ಅಲ್ಲದೆ 3 ಡಾಂಬರ್ ಮಿಕ್ಸಿಂಗ್ ಘಟಕ ಸ್ಥಳಾಂತರಕ್ಕೆ ಒಪ್ಪಿಗೆಯನ್ನ ನೀಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ನೋಡಿ, ಸಭೆಯ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಶಾಸಕ ಪುನ್ನಣ್ಣ ಅವರು ಅಧಿಕಾರಿಗಳ ಜೊತೆಗೆ ಸಭೆಯನ್ನ ಮಾಡಿದ್ರು. ಸಭೆಯಲ್ಲಿ ಈ ಡಾಂಬರೀಕರಣದ ಘಟಕಗಳು, ಡಾಂಬರ್ ಮಿಕ್ಸಿಂಗ್ ಘಟಕ ಯಾವ ರೀತಿ ಜನರ ಜೀವಕ್ಕೆ ಕುತ್ತು ತರ್ತಾ ಇದೆ, ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸ್ತಾಪ ಮಾಡಿತ್ತು. ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಈಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ವರದಿಯ ವಿಚಾರವಾಗಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಕೇಳಿದೆ. ಮಡಿಕೇರಿಯಲ್ಲಿ ಯಾವ ರೀತಿ ಡಾಂಬರ್ ಮಿಕ್ಸಿಂಗ್ ಘಟಕ ಜೀವಕ್ಕೆ ಕುತ್ತು ತಂದಿದೆ, ಡಾಂಬರ್ ಮಿಕ್ಸಿಂಗ್ ಘಟಕ ಬಂದ್ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಅಲ್ಲದೆ ಸ್ಥಳಾಂತರ ಮಾಡೋದಕ್ಕೂ ಕೂಡ ಒಪ್ಪಿಗೆಯನ್ನ ನೀಡಲಾಗಿದೆ. ಅದು ತಾಕಂತೆ ಬೇರೆ ಇವರು ಇವರು ಸೈಡ್ ಇವರು ಸಮುದ್ರ
ಮಾತ್ರ ಹೇಳಿದ್ರೆ ಇವ್ರು ಗ್ರಾಫ್ಸ್ಗೆ ಎದುರೇ ಆಗಿರುತ್ತೆ. ಇವ್ರು ನೋಟ್ಸ್ ಸಲುವಾಗಿ ನೋಟ್ಸ್ ಸಲುವಾಗಿ ಏನು ಆಗಿಲ್ಲ, ಸುಮ್ಮನೆ ಪ್ರೊಸೀಸ್ ಮಾಡಿ ಈಗ ನಾವು ಒಂದೇ ಕೆಲಸ ಯೂನಿಟಿ ಬ್ರ್ಯಾಂಡ್ ಓಡ್ಲಿ, ಅದು ತಾರ್ಪಂಡೆ. ಮಡಿಕೇರಿಯಲ್ಲಿ ಜೀವಕ್ಕೆ ಕುತ್ತಾಗಿದೆ ಡಾಂಬರ್ ಮಿಕ್ಸಿಂಗ್ ಘಟಕ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿರುವಂತಹದ್ದು. ಡಾಂಬರ್ ಮಿಕ್ಸಿಂಗ್ ಘಟಕ ಯಾವ ರೀತಿ ಸಮಸ್ಯೆಯನ್ನ ಮಾಡ್ತಾ ಇದೆ, ಮಡಿಕೇರಿಯಲ್ಲಿ ಇದರಿಂದ ಆಗ್ತಾ ಇರುವಂತಹ ಅವಾಂತರಗಳೇನು? ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಡಾಂಬರ್ ಮಿಕ್ಸಿಂಗ್ ಘಟಕ ಬಂದ್ ಮಾಡೋದಕ್ಕೆ ತೀರ್ಮಾನ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಜಿಲ್ಲಾಡಳಿತದ ಜೊತೆಗೆ ಸಭೆ ನಡೆಸಿದ್ದಾರೆ ಶಾಸಕ ಪುನ್ನಣ್ಣ ಅವರು. ಮೇ 31ರೊಳಗೆ ಘಟಕ ಬಂದ್ ಮಾಡೋದಕ್ಕೆ ಸೂಚನೆ ನೀಡಿರೋದು. 3 ಡಾಂಬರ್ ಮಿಕ್ಸಿಂಗ್ ಘಟಕ ಸ್ಥಳಾಂತರಕ್ಕೆ ಒಪ್ಪಿಗೆ ನೀಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಜೀವಕ್ಕೆ ಕುತ್ತಾಗಿರೋದು ಡಾಂಬರ್ ಮಿಕ್ಸಿಂಗ್ ಘಟಕ. ಡಾಂಬರ್ ಮಿಕ್ಸಿಂಗ್ ಘಟಕ ಬಂದ್ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಬಳಿಕ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಜಿಲ್ಲಾಡಳಿತ ಜೊತೆಗೆ ಶಾಸಕ ಪುನ್ನಣ್ಣ ಅವರು ಸಭೆಯನ್ನ ನಡೆಸಿದ್ದಾರೆ. ಮೇ 31ರೊಳಗೆ ಘಟಕ ಬಂದ್ ಮಾಡೋದಕ್ಕೆ ಸೂಚನೆ ಕೂಡ ನೀಡಿದ್ದಾರೆ. ಅಲ್ಲದೆ 3 ಡಾಂಬರ್ ಮಿಕ್ಸಿಂಗ್ ಘಟಕ ಸ್ಥಳಾಂತರಕ್ಕೆ ಒಪ್ಪಿಗೆಯನ್ನ ನೀಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಮಾತ್ರ ಹೇಳಿದ್ರೆ ಇವ್ರು ಗ್ರಾಫ್ಸ್ಗೆ ಎದುರೇ ಆಗಿರುತ್ತೆ. ಇವ್ರು ನೋಟ್ಸ್ ಸಲುವಾಗಿ ನೋಟ್ಸ್ ಸಲುವಾಗಿ ಏನು ಆಗಿಲ್ಲ, ಸುಮ್ಮನೆ ಪ್ರೊಸೀಸ್ ಮಾಡಿ ಈಗ ನಾವು ಒಂದೇ ಕೆಲಸ ಯೂನಿಟಿ ಬ್ರ್ಯಾಂಡ್ ಓಡ್ಲಿ, ಅದು ತಾರ್ಪಂಡೆ. ನೋಡಿ, ಸಭೆಯ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಶಾಸಕ ಪುನ್ನಣ್ಣ ಅವರು ಅಧಿಕಾರಿಗಳ ಜೊತೆಗೆ ಸಭೆಯನ್ನ ಮಾಡಿದ್ರು. ಸಭೆಯಲ್ಲಿ ಈ ಡಾಂಬರೀಕರಣದ ಘಟಕಗಳು, ಡಾಂಬರ್ ಮಿಕ್ಸಿಂಗ್ ಘಟಕ ಯಾವ ರೀತಿ ಜನರ ಜೀವಕ್ಕೆ ಕುತ್ತು ತರ್ತಾ ಇದೆ, ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸ್ತಾಪ ಮಾಡಿತ್ತು. ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಈಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ವರದಿಯ ವಿಚಾರವಾಗಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಕೇಳಿದೆ. ಮಡಿಕೇರಿಯಲ್ಲಿ ಯಾವ ರೀತಿ ಡಾಂಬರ್ ಮಿಕ್ಸಿಂಗ್ ಘಟಕ ಜೀವಕ್ಕೆ ಕುತ್ತು ತಂದಿದೆ, ಡಾಂಬರ್ ಮಿಕ್ಸಿಂಗ್ ಘಟಕ ಬಂದ್ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಅಲ್ಲದೆ ಸ್ಥಳಾಂತರ ಮಾಡೋದಕ್ಕೂ ಕೂಡ ಒಪ್ಪಿಗೆಯನ್ನ ನೀಡಲಾಗಿದೆ. ಈಗ ನಾವು ಒಂದೇ ಕೆಲಸ ಯೂನಿಟಿ ಬ್ರ್ಯಾಂಡ್ ಓಡ್ಲಿ, ಅದು ತಾರ್ಪಂಡೆ. ಮಾತ್ರ ಹೇಳಿದ್ರೆ ಇವ್ರು ಗ್ರಾಫ್ಸ್ಗೆ ಎದುರೇ ಆಗಿರುತ್ತೆ. ಇವ್ರು ನೋಟ್ಸ್ ಸಲುವಾಗಿ ನೋಟ್ಸ್ ಸಲುವಾಗಿ ಏನು ಆಗಿಲ್ಲ, ಸುಮ್ಮನೆ ಪ್ರೊಸೀಸ್ ಮಾಡಿ ಈಗ ನಾವು ಒಂದೇ ಕೆಲಸ ಯೂನಿಟಿ ಬ್ರ್ಯಾಂಡ್ ಓಡ್ಲಿ, ಅದು ತಾರ್ಪಂಡೆ. ಮಡಿಕೇರಿಯಲ್ಲಿ ಜೀವಕ್ಕೆ ಕುತ್ತಾಗಿದೆ ಡಾಂಬರ್ ಮಿಕ್ಸಿಂಗ್ ಘಟಕ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿರುವಂತಹದ್ದು. ಡಾಂಬರ್ ಮಿಕ್ಸಿಂಗ್ ಘಟಕ ಯಾವ ರೀತಿ ಸಮಸ್ಯೆಯನ್ನ ಮಾಡ್ತಾ ಇದೆ, ಮಡಿಕೇರಿಯಲ್ಲಿ ಇದರಿಂದ ಆಗ್ತಾ ಇರುವಂತಹ ಅವಾಂತರಗಳೇನು? ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಡಾಂಬರ್ ಮಿಕ್ಸಿಂಗ್ ಘಟಕ ಬಂದ್ ಮಾಡೋದಕ್ಕೆ ತೀರ್ಮಾನ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಜಿಲ್ಲಾಡಳಿತದ ಜೊತೆಗೆ ಸಭೆ ನಡೆಸಿದ್ದಾರೆ ಶಾಸಕ ಪುನ್ನಣ್ಣ ಅವರು. ಮೇ 31ರೊಳಗೆ ಘಟಕ ಬಂದ್ ಮಾಡೋದಕ್ಕೆ ಸೂಚನೆ ನೀಡಿರೋದು. 3 ಡಾಂಬರ್ ಮಿಕ್ಸಿಂಗ್ ಘಟಕ ಸ್ಥಳಾಂತರಕ್ಕೆ ಒಪ್ಪಿಗೆ ನೀಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಜೀವಕ್ಕೆ ಕುತ್ತಾಗಿರೋದು ಡಾಂಬರ್ ಮಿಕ್ಸಿಂಗ್ ಘಟಕ. ಡಾಂಬರ್ ಮಿಕ್ಸಿಂಗ್ ಘಟಕ ಬಂದ್ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಬಳಿಕ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಜಿಲ್ಲಾಡಳಿತ ಜೊತೆಗೆ ಶಾಸಕ ಪುನ್ನಣ್ಣ ಅವರು ಸಭೆಯನ್ನ ನಡೆಸಿದ್ದಾರೆ. ಮೇ 31ರೊಳಗೆ ಘಟಕ ಬಂದ್ ಮಾಡೋದಕ್ಕೆ ಸೂಚನೆ ಕೂಡ ನೀಡಿದ್ದಾರೆ. ಅಲ್ಲದೆ 3 ಡಾಂಬರ್ ಮಿಕ್ಸಿಂಗ್ ಘಟಕ ಸ್ಥಳಾಂತರಕ್ಕೆ ಒಪ್ಪಿಗೆಯನ್ನ ನೀಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಮಾತ್ರ ಹೇಳಿದ್ರೆ ಇವ್ರು ಗ್ರಾಫ್ಸ್ಗೆ ಎದುರೇ ಆಗಿರುತ್ತೆ. ಇವ್ರು ನೋಟ್ಸ್ ಸಲುವಾಗಿ ನೋಟ್ಸ್ ಸಲುವಾಗಿ ಏನು ಆಗಿಲ್ಲ, ಸುಮ್ಮನೆ ಪ್ರೊಸೀಸ್ ಮಾಡಿ ಈಗ ನಾವು ಒಂದೇ ಕೆಲಸ ಯೂನಿಟಿ ಬ್ರ್ಯಾಂಡ್ ಓಡ್ಲಿ, ಅದು ತಾರ್ಪಂಡೆ. ನೋಡಿ, ಸಭೆಯ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಶಾಸಕ ಪುನ್ನಣ್ಣ ಅವರು ಅಧಿಕಾರಿಗಳ ಜೊತೆಗೆ ಸಭೆಯನ್ನ ಮಾಡಿದ್ರು. ಸಭೆಯಲ್ಲಿ ಈ ಡಾಂಬರೀಕರಣದ ಘಟಕಗಳು, ಡಾಂಬರ್ ಮಿಕ್ಸಿಂಗ್ ಘಟಕ ಯಾವ ರೀತಿ ಜನರ ಜೀವಕ್ಕೆ ಕುತ್ತು ತರ್ತಾ ಇದೆ, ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸ್ತಾಪ ಮಾಡಿತ್ತು. ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಈಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ವರದಿಯ ವಿಚಾರವಾಗಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಕೇಳಿದೆ. ಮಡಿಕೇರಿಯಲ್ಲಿ ಯಾವ ರೀತಿ ಡಾಂಬರ್ ಮಿಕ್ಸಿಂಗ್ ಘಟಕ ಜೀವಕ್ಕೆ ಕುತ್ತು ತಂದಿದೆ, ಡಾಂಬರ್ ಮಿಕ್ಸಿಂಗ್ ಘಟಕ ಬಂದ್ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಅಲ್ಲದೆ ಸ್ಥಳಾಂತರ ಮಾಡೋದಕ್ಕೂ ಕೂಡ ಒಪ್ಪಿಗೆಯನ್ನ ನೀಡಲಾಗಿದೆ.
ಈಗ ನಾವು ಒಂದೇ ಕೆಲಸ ಸರ್. ಓಕೆ, ಯೂನಿಟಿ ಬ್ರ್ಯಾಂಡ್ ಓಡ್ಲಿ, ಅದು ಕಾರ್ಪೆಂಟರ್. ಮಾತ್ರ ಹೇಳಿದ್ರೆ ಇವ್ರು ಗ್ರಾಫ್ಸ್ಗೆ ಎಫ್ಐಆರ್ ಆಗಿರುತ್ತೆ. ಇವ್ರಿಗೆ ನೋಟಿಸ್ ಸರ್ವಾಗಿದೆ, ನೋಟಿಸ್ ಸರ್ವಾಗಿದೆ, ಏನ್ ಮಾಡಿಲ್ಲ, ಸುಮ್ಮನೆ ಬಿಸಿನೆಸ್ ಮಾಡಿ. ಈಗ ನಾವು ಒಂದೇ ಕೆಲಸ ಸರ್. ಓಕೆ, ಯೂನಿಟಿ ಬ್ರ್ಯಾಂಡ್ ಓಡ್ಲಿ, ಅದು ಕಾರ್ಪೆಂಟರ್.